ಮೆಜೆಸ್ಟಿಕ್ ನಿಂದ ಶುರುವಾದ ಡಿ ಬಾಸ್ ರವರ ಅಭಿನಯ ಕುರುಕ್ಷೇತ್ರದವರೆಗೆ ಬಂದು ನಿಂತಿದೆ. ಈ ದಾರಿಯಲ್ಲಿ ಡಿ ಬಾಸ್ ರವರು ಸೋಲು ಮತ್ತು ಗೆಲುವು ಎರಡನ್ನ ಸಹ ಕಂಡಿದ್ದಾರೆ. ಈಗ ಅವರ 2 ಸಿನಿಮಾಗಳಾದ ಕುರುಕ್ಷೇತ್ರ ಹಾಗೂ ಯಜಮಾನ ಸಿನಿಮಾಗಳು ರಿಲೀಸ್ಗೆ ರೆಡಿಯಾಗಿವೆ. ಎಲ್ಲರಿಗೂ ತಿಳಿದಿರುವಂತೆ ಕುರುಕ್ಷೇತ್ರ ಡಿ ಬಾಸ್ ರವರ 50ನೇ ಸಿನಿಮಾವಾದರೂ ತೆರೆಗೆ ಬರಲು ತಡವಾಗಿದ್ದರಿಂದ ಕುರುಕ್ಷೇತ್ರ ಸಿನಿಮಾಗೂ ಮುಂಚೆ ಯಜಮಾನ ಸಿನಿಮಾ ರಿಲೀಸ್ ಆಗ್ತಿದೆ ಹಾಗೂ ಸಂಕ್ರಾಂತಿಗೆ ಯಜಮಾನ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗ್ತಾ ಇದೆ. ಈ ವಿಷಯವನ್ನ ಸ್ವತಃ ಚಿತ್ರತಂಡದವರೇ ಹಂಚಿಕೊಂಡಿದ್ದಾರೆ. ಈ ಚಿತ್ರವನ್ನ ಕುರಿತಂತೆ ಪ್ರತಿದಿನ ಕನ್ನಡದ ಪತ್ರಿಕೆಗಳು ಸದ್ದು ಮಾಡ್ತಾನೆ ಇದಾವೆ. ಆದರೆ ವಿಶೇಷ ಏನಂದ್ರೆ ಯಜಮಾನ ಸಿನಿಮಾದ ಬಗ್ಗೆ ತಮಿಳು ದಿನಪತ್ರಿಕೆಯಲ್ಲೂ ಸಹ ಸುದ್ದಿ ಆಗ್ತಾ ಇದೆ. ಹೌದು, ಯಜಮಾನ ಸಿನಿಮಾದ ಬಗ್ಗೆ ತಮಿಳು ದಿನಪತ್ರಿಕೆಯಲ್ಲೂ ಸಹ ಸುದ್ದಿ ಆಗ್ತಾ ಇದ್ದು, KGF ರಿಲೀಸ್ ಆದ ನಂತರ ತಮಿಳುನಾಡಿನ ಥಿಯೇಟರ್ಗಳ ಕಣ್ಣು ಸದ್ಯಕ್ಕೆ ಯಜಮಾನನ ಮೇಲೆ ಬಿದ್ದಿದೆ. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳಿಗೆ ತಮಿಳುನಾಡಿನಲ್ಲಿ ಬೆಲೆನೇ ಇರ್ತಿರ್ಲಿಲ್ಲ. ಆದ್ರೆ ಈಗ ಕನ್ನಡ ಸಿನಿಮಾಗಳ ಬಗ್ಗೆ ಸ್ವತಃ ತಮಿಳುನಾಡಿನವರೇ ಸುದ್ದಿಯನ್ನ ಮಾಡ್ತಿದ್ದಾರೆ. ಈ ವಿಷಯ ಕನ್ನಡಿಗರಾಗಿ ನಮಗೆ ಖಂಡಿತ ಸಂತೋಷವಾಗುವ ವಿಷಯ. ಈ ವಿಡಿಯೋದ ಅನಿಸಿಕೆಗಳನ್ನು ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಸ್ಯಾಂಡಲ್ವುಡ್ ನ ಅಪ್ಡೇಟ್ಗಳಿಗಾಗಿ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಧನ್ಯವಾದಗಳು.